ನಿಮ್ದು ಹೈಟ್ ಎಷ್ಟಿದೆ? ಎಷ್ಟಿರ್ಬೋದು ಹೈಟ್? ಅಂದ್ರೆ ಈ ಊರು ಫೇಮಸ್ ಇರೋದೇ ಹಾವು ಕಚ್ಚಿದಾಗ. ನಿಮಗೆ ಮದ್ವೆ ಆಗಿದ್ಯಾ? ಆಮೇಲೆ ಇಲ್ಲಿ ಬಂದು ನಾವು ಬರೀ ವಿಡಿಯೋ ಮಾಡ್ಕೊಂಡು ಹೋಗೋದು ಅದಿಲ್ಲ. ಯಾಕೆ ಹೋಗಿಲ್ಲ? ಹೈಟ್ ಪ್ರಾಬ್ಲಮ್ ಅಂತ ಹೋಗಿಲ್ವಾ? ಇವ್ರು ಹುಟ್ಟುವಾಗ ಇವ್ರ ಹೈಟ್ ಎಷ್ಟಿತ್ತು ಅಮ್ಮ? ಅಂದ್ರೆ ಸಡನ್ ಹೈಟ್ ಜಾಸ್ತಿ ಆಯ್ತಾ? ಇದೇನಿರ್ಬಹುದು? ಗ್ಯಾಂಗ್ರೀನ್ ಇದು? ಇದ್ರದ್ದು ಖರ್ಚು ಎಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ನೀವು? ಯಾರು ಕೊಡ್ತಿದ್ದಾರೆ? ನೀವೇನ್ ಕೆಲಸ ಮಾಡ್ತೀರಾ? ಅಥವಾ ಮನೇಲಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಏನ್ ಕತೆ? ನಿಮ್ಮ ಇಡೀ ವಂಶದಲ್ಲಿ ಈ ಹೈಟ್ ಅಲ್ಲಿ ಯಾರಾದ್ರೂ ಬೇರೆಯವ್ರು ಇದ್ರ? ಒಂದು ಆಟೋದಲ್ಲಿ ಆಗುತ್ತಾ ನಿಮಗೆ ಜಾಗ ಎಲ್ಲ? ಬಸ್ಸಲ್ಲಿ ಯಾವತ್ತಾದ್ರೂ ಹೋಗಿದ್ದೀರಾ? ಬೆಂಗಳೂರಿಗೆ ಬರ್ತೀರಾ? ವೆರಿ ಬ್ಯಾಡ್ ನ್ಯೂಸ್ ಏನಂದ್ರೆ ಈ ವಿಡಿಯೋ ಇದೆಯಲ್ಲ ಡಿಲೀಟ್ ಆಯ್ತು. ಯಾಕೆ ಡಿಲೀಟ್ ಆಯ್ತು ಅಂದ್ರೆ ಈ ಇಮೇಲ್ ನನಗೆ ಬಂತು. ಫಸ್ಟ್ ಟೈಮ್ ಈ ಚಾನಲ್ ಅಲ್ಲಿ ಈ ರೀತಿ ವಿಡಿಯೋ ಡಿಲೀಟ್ ಆಗಿರೋದು. ಯಾಕಂದ್ರೆ ಒಬ್ಬರ ಬ್ಯಾಂಕ್ ಡೀಟೇಲ್ಸ್ ಅದೆಲ್ಲ ಶೇರ್ ಮಾಡಿದ್ರೆ ಈ ರೀತಿ ವಿಡಿಯೋ ಡಿಲೀಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ಸೊ ಈಗ ಈ ವಿಡಿಯೋ ಮತ್ತೆ ರೀಪೋಸ್ಟ್ ಮಾಡ್ತಾ ಇದೀನಿ. ಪ್ಲೀಸ್ ಅಷ್ಟೇ ಸಪೋರ್ಟ್ ಮಾಡಿ. ಯಾರಾದ್ರೂ ಡೈರೆಕ್ಟ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಇದ್ರೆ ಅವರ ಬ್ಯಾಂಕ್ ಡೀಟೇಲ್ಸ್ ನ ನನ್ನ ಇನ್ಸ್ಟಾಗ್ರಾಮ್ ಐಡಿ ಅಥವಾ ಇಮೇಲ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಇದು ಕಥೆರಿ, ಅದಕ್ಕೋಸ್ಕರ ಈ ವಿಡಿಯೋ ಡಿಲೀಟ್ ಆಗಿದೆ. ಈಗ ಮತ್ತೆ ರೀಪೋಸ್ಟ್ ಮಾಡ್ತಾ ಇದೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಅಷ್ಟೇ ಸಮಾಚಾರ, ಓಕೆನಾ? ಕರೀರಿ ಅವರನ್ನ. ಇವರನ್ನ ನೋಡೋಣ ಅಂತಾನೆ ನಾವು ಬಂದಿದ್ದು. ಎಷ್ಟಿರ್ಬೋದು ಹೈಟ್? ನಮಸ್ತೆ ಸರ್, ಹೇಗಿದ್ದೀರಾ? ಹೌದಾ, ನೋಡಿ ಈ ವ್ಯಕ್ತಿನ ನಾವು ಮೀಟ್ ಆಗೋಣ ಅಂತ ಬಂದ್ವಿ. ನನ್ನ ಹೆಸರು ಶಾಜಹಾನ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಎಲ್ಲಿ ಕೂತ್ಕೊಳ್ಳೋಣ? ಒಬ್ಬ ಕಾಲಿಗೆ ಹುಷಾರಿಲ್ಲ, ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. आप आराम से बैठो. हाँ हाँ नहीं, मैं भी नीचे बैठती हूँ, नो प्रॉब्लम. हाँ बैठो. नहीं, ಕೆಳಗೆ ಕೂತ್ಕೋತಾರೆ, ಪರವಾಗಿಲ್ಲ. मैं बैठो, नो प्रॉब्लम. हाँ ಮಾರುತಿ ಸರ್ ಕೂತ್ಕೊಳ್ಳಿ ನೀವು. ತೆಗಿತೇವ್ರಿ. ಹಾಂ ಆಯ್ತಾಯ್ತು. ಆಯ್ತಾ? ಹೆಸರು ನಿಮ್ದು? ಮಾರುತಿ. ಮಾರುತಿ ಅಂತ. ಎಷ್ಟು ವಯಸ್ಸು ನಿಮಗೆ? 40 40 ವರ್ಷ ಅಂತ ಇವರಿಗೆ. ನನ್ನ ಚಾನಲ್ ಅಲ್ಲಿ ವಿಶೇಷ ವ್ಯಕ್ತಿಗಳ ಒಂದು ದರ್ಶನ ನಾನು ಮಾಡ್ತಾ ಇರ್ತೀನಿ, ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಇವರು ಒಂದು ವಿಶೇಷ ಅಥವಾ ನಮ್ಮೆಲ್ಲರನ್ನು ನೋಡಿದಾಗ ಡಿಫ್ರೆಂಟ್ ಆಗಿ ಕಾಣಿಸಿದ್ರು. ಸೊ ಇವ್ರನ್ನ ಪರಿಚಯ ಮಾಡ್ಸೋಣ ಅಂತಾನೆ ಹೇಗೋ ಬೀದರಿಗೆ ಬಂದೆ. ಇವ್ರ ಬಗ್ಗೆ ನೋಡಿದ್ದೆ ನಾನು. ಸೊ ನಿಮಗೂ ಗೊತ್ತಾಗ್ಲಿ ಅಂತ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದು ನಾವು ಬರೀ ವಿಡಿಯೋ ಮಾಡ್ಕೊಂಡು ಹೋಗೋದು ಅದಿಲ್ಲ. ಸೊ ಅದೆಂದಿನಂತೆ ನಿಮಗೆ ಗೊತ್ತಿದೆ. ಕೈಯಲ್ಲಿ ಆಗಿರೋ ಅಷ್ಟು ಸ್ವಲ್ಪ ಆದ್ರೂ ಇವರಿಗೆ ನಾವು ಸಪೋರ್ಟ್ ಮಾಡಿ ಹೋಗ್ತೀವಿ, ಓಕೆನಾ? ಸೊ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ, ಇನ್ನು ಮಾತಾಡ್ತಾ ಹೋಗೋಣ. ಸೊ ಹೇಳಿ, ಈಗ ನಿಮ್ ಲೈಫ್ ಜರ್ನಿ ಬಗ್ಗೆ, ನಿಮ್ ಬದುಕು ಬಗ್ಗೆ ಹೇಳ್ತಾ ಹೋಗಿ. ಇವ್ರ ಅಮ್ಮ ಅಲ್ವಾ? ಮಮ್ಮಿ. ಓಕೆ. ಏನಾದ್ರು ಸ್ಕೂಲಿಗೆಲ್ಲ ಹೋಗಿದ್ದೀರಾ ನೀವು? ಇಲ್ಲ, ಹೋಗಿಲ್ಲ. ಸ್ಕೂಲ್ ಕಲ್ತೇ ಇಲ್ಲ? ಯಾಕೆ ಹೋಗಿಲ್ಲ? ಹೈಟ್ ಪ್ರಾಬ್ಲಮ್ ಅಂತ ಹೋಗಿಲ್ವಾ? ಅಥವಾ ಕೂಲಿ ಕಷ್ಟ ಮಾಡಿ ನಮಗ್ ಶಾಲೆ ಕಲ್ಸಿದ್ದಾರೆ. ಇವ್ರು ಹುಟ್ಟುವಾಗ ಇವ್ರ ಹೈಟ್ ಎಷ್ಟಿತ್ತು ಅಮ್ಮ? ಮಗು ಇದ್ದಾಗ ಇವ್ರ ಹೈಟ್ ಎಷ್ಟಿತ್ತು? ಅಷ್ಟು ಇದ್ದಿಲ್ಲ. ನಡು ಆಗ್ಯದ ಇದು, ನಡುಮಂತ್ರ. ಹೌದಾ? ಆರಾಮಿದ್ದಿಲ್ಲ. 17-18 ವರ್ಷ ಮೇಲೆ ಆಗಿದೆ. ಅಂದ್ರೆ ಸಡನ್ ಹೈಟ್ ಜಾಸ್ತಿ ಆಯ್ತಾ? ಮಕ್ಕೊಂಡಿಂತಲೇ ಆಗಿದೆ ಇಷ್ಟು ಹೈಟ್. ಹೌದಾ? ಅಂದ್ರೆ 8 ವರ್ಷ 17-18 ವರ್ಷ ತನ ಚಂದ ಇತ್ತು. ಅಲ್ಲಿಂದ ಬೆಮ್ಮರ ಬಿದ್ದಿನ ಮ್ಯಾಕೆ ಮಕ್ಕೊಂಡಿಂತಲೇ ಹಿಂಗಾಗ್ಯದ ನೋಡ್ರಿ. 17-18 ಅಂದ್ರೆ 17. ಹೌದಾ? ಅಲ್ಲಿ ಅಲ್ಲ, ಇವ್ರು ಹೇಳ್ತಾ ಇರೋದು ಇವ್ರು 17 ಮತ್ತು 18 ವಯಸ್ಸಿನಲ್ಲಿ ಹೈಟ್ ಶುರು ಆಯ್ತಂತೆ. ಅಂದ್ರೆ ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು. ಆರಾಮಿಲ್ದಾಗಿ ಇಷ್ಟು 8 ವರ್ಷದಿಂದ ಹಿಂಗ್ ಬೆಳೆದಾಗ ನೋಡ್ರಿ. ಹೌದಾ? ಆರಾಮಿಲ್ಲ ಅಂದ್ರೆ ಕೈಕಾಲಲ್ಲಿ ನೋವು ಆ ರೀತಿನ? ಕೈಕಾಲಿಲ್ಲ, ಖಾಲಿ ಕಾಲು, ತಲೆ. ಇದೇನಿರ್ಬಹುದು? ಗ್ಯಾಂಗ್ರೀನ್ ಇದು? ಏನಾಗ್ಲತ್ತಾನೆ ಎಲ್ಲದ. ಶುಗರ್ ಎಲ್ಲ ಹೇಗಿದೆ ನಿಮಗೆ? ಶುಗರ್ ಇಲ್ಲ, ಹಿಂಗ್ ತುರ್ಸ್ಲತ್ತದ. ಇದು ಯಾವಾಗ ಶುರು ಆಗಿದ್ದು? ಇದು ಅಂದ್ರೆ 10 ವರ್ಷ ಆಯ್ತು ಶುರು ಆಗಿ. 10 ವರ್ಷದಿಂದ ಬೀದರ್ಕ್ ಅಂದ್ರೆ 5 ವರ್ಷ ತಿರುಗಿ ಉದ್ಗಿರ್ 3 ತಿಂಗಳು 4 ತಿಂಗಳು ತಿರುಗಿ ಎಲ್ಲ ಗೋಲಿ ಎಷ್ಟು ಕಂದು ಮನೆಗೆ ಕೊಡೋದು, ಎಲ್ಲಿ ಹೋಗೋದಿಲ್ಲ, ಎಲ್ಲಿ ಬರೋದಿಲ್ಲ ನೋಡಿ. ಈಗ ಇದಕ್ಕೆ ಔಷಧಿ ಎಲ್ಲ ಮಾಡ್ತಾ ಇದ್ದೀರಾ? ಇದು 2 ಪಿ ಹಚ್ಲತ್ತಿ ಔಷಧಿ. ಗೌರ್ಮೆಂಟ್ ಇಂದನಾ? ಇಲ್ಲ, ನಾವು ಪ್ರೈವೇಟ್. ಎಷ್ಟು ಕೊಡಿ ತೋರಿಸಿ, ಔಷಧಿ ಕೊಡಿ ತೋರಿಸಿ. ಅದು 300 500 ಕ್ರೀಮ್ ನೋಡಿ. 300 ಅಂದ್ರೆ 30, ಸಾರಿ 300, ಆಮೇಲೆ 500 ಅಲ್ವಾ? ಇದೆಷ್ಟು ಒಂದಕ್ಕೆ? ನೋಡ್ರಿ ರೇಟ್ ನಮಗೆ ತಿಳಿಯಲ್ಲ. 153 ರೂಪಾಯಿ ಇದಕ್ಕೆ.
ಇದು ಒಂದು ಎಷ್ಟು ದಿನ ಬರುತ್ತೆ ನಿಮಗೆ? ಅದು 3 ದಿನ 4 ದಿನ ಆಯ್ತು ನೋಡಿ. ಇದು ಹಚ್ಚಿದ್ಮೇಲೆ ಸ್ವಲ್ಪ ಚೆನ್ನಾಗ್ ಅನ್ಸುತ್ತಾ? ಜರ ಚೆನ್ನಾಗ್ ಅನಿಸ್ತದ. ಏನು ತುರಿಕೆ ಆಗಲ್ಲ. ಇನ್ನೊಂದದ ಹಾ. ಅದು ಬೆಳಿಗ್ಗೆ ಹಚ್ಬೇಕು, ಇದು ಹೊತ್ತು ಮನೆಗೆ ಹಚ್ಬೇಕು. ಅದ್ ಇನ್ನೊಂದ್ ಇದೆಯಾ? ಅದಕ್ಕೆ ಎಷ್ಟಾಗುತ್ತೆ? ಅದಕ್ಕ ಕೂಡಿ 350 ರೂಪಾಯಿ ಆಯ್ತು ನೋಡ್ರಿ ಎರಡಕ್ಕೂ. ಹೌದಲ್ವಾ? ಬೆಳಿಗ್ಗೆ ಹಚ್ಚೋದು, ಇದು ಹೊತ್ತು ಮನೆಗೆ ಹಚ್ಚೋದು. ಓಕೆ. ಸೊ ಈಗ ಇದ್ರದ್ದು ಖರ್ಚು ಎಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ನೀವು? ಯಾರು ಕೊಡ್ತಿದ್ದಾರೆ? ನೀವೇನ್ ಕೆಲಸ ಮಾಡ್ತೀರಾ? ಅಥವಾ ಮನೇಲಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಏನ್ ಕತೆ? ಯಾರು ಸಪೋರ್ಟ್ ಮಾಡೋದು? ಅದು ಗೌರ್ಮೆಂಟ್ ತಿಂಗಳ 1400 ಕೊಡ್ತದ. ಸಂಗಿನವ್ರು ಎಷ್ಟು 1000 ಕೊಡ್ಲತ್ತಾರ. ಗೌರ್ಮೆಂಟ್ ಇಂದ ಪೆನ್ಷನ್ ಬರ್ತಾ ಇದೆಯಾ? ಅದು 1400. ಈಗ ಮನೆಯಲ್ಲಿ ನೀವು ಮತ್ತೆ ಯಾರಿದ್ದೀರಾ? ನಮ್ಮ ಮಗ ಇನ್ನೊಬ್ಬ ಮಗ ಇದಾರಾ? ಅವ್ರೆಷ್ಟು ಹೈಟ್ ಇದೆ? ಯಾರ್ದವ್ರ ಬ್ಯಾರ ಈಗ ಫ್ಯಾನ್ ಅದಂತ ಹಚ್ಕೊಂಡ್ ಮುಗಿತೀವಿ ನಾವು. ಓಕೆ. ಈಗ ನಿಮ್ ಮನೆಯಲ್ಲಿ ನೀವು ಮತ್ತೆ 3 ಜನ ಬೇರೆ, ಟೋಟಲ್ 4 ಮಂದಿ ಇದೀರಾ? ಇಲ್ಲಿ 4 ಮಂದಿ. ಇನ್ನೊಬ್ಬ ಬ್ಯಾರನ ಬ್ಯಾರ ಆಗ್ಯಾನ. ಅವ್ರದ್ದು ಮದ್ವೆ ಆಗಿ ಅವ್ರು ಬೇರೆ ಇದಾರೆ. ಈಗ ಸದ್ಯಕ್ ಮನೆಯಲ್ಲಿ ನೀವು ಮತ್ತೆ 4 ಮಂದಿ ಇರ್ತೀವಿ. ಇನ್ನೊಂದ್ ತಮ್ಮನ. ಅವ್ರೇನ್ ಕೆಲಸ ಮಾಡ್ತಾರೆ? ಅವನ್ ಕೆಲಸ ಇಲ್ಲ, ಅವನಿಗೆ ಇದು ಪ್ಯಾರೆಸ್ಟ್ ಆಗಿರ್ತಾರೆ. ಅವರಿಗೆ ಪ್ಯಾರಲೈಸ್ ಆಗಿದೆ. ಅಲ್ಲೇ ಇದು ಮಾಡ್ತಿದ್ದ ಹೋಟೆಲ್. ಈಗ ಮತ್ತೆ ಯಾರಿಗಾದ್ರೆ ಮನೇಲಿ ದುಡಿಮೆ ಮಾಡೋದು? ಎಲ್ಲಾರು ಕೂಡ ಹಿಂಗೆ ಮಾಡಿ ಹಿಂಗೆ ಒಳ್ಳೆ ರೇಷನ್ ಎಲ್ಲ ಬರುತ್ತಲ್ಲ? ಸೊಸೆ ಕೆಲ್ಸಕ್ಕೆ ಹೋಗ್ತಾರಾ? ಓಕೆ. ನಿಮಗೆ ಮದ್ವೆ ಆಗಿದ್ಯಾ? ಇಲ್ಲ ಸರ್. ಓಕೆ. ಮದ್ವೆ ಆಗಿಲ್ಲ, ಏನಾಗಿಲ್ಲ. ನಮ್ಗೆ ಆರಾಮಿಲ್ಲ, ಯಾರು ಮದ್ವೆ ಇವ್ರಿಗೆ ಹಿಂಗಾದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರಾ? ಎಲ್ಲಿ ತನ ಹೋಗಿ ಬಂದು ಸಾಕಾಗಿದೆ. ಆರಾಮ್ ಸೋತೋಗಿ ಕುಂತಿದ. ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ ಕಮ್ಮಿ ಆಯ್ತಂತ ಗೋಲಿ ಇಂಜೆಕ್ಷನ್ ಟೂಪೋ ಮಾಡ್ತಾರ, ಕಳ್ಸ್ಕೊಡ್ತಾರ. ನಿಮ್ಮ ಇಡೀ ವಂಶದಲ್ಲಿ ಈ ಹೈಟ್ ಅಲ್ಲಿ ಯಾರಾದ್ರೂ ಬೇರೆಯವ್ರು ಇದ್ರಾ? ಇಲ್ಲ ಇಲ್ಲ, ಇದೇ ಫಸ್ಟ್. ಇವ್ರು ಗೊತ್ತಾ ನಿಮಗೆ? ಖಲಿ ಗೊತ್ತಾ? ಖಲಿ ನಾನ್ ನೋಡಿಲ್ಲ. ಖಲಿ ಅದು ಟಿವಿನಾಗೆ ಅದು ಆ ಫೋಟೋದ ಇದ್ರ ಟಿವಿದಾಗ ನೋಡ್ತೀವಲ್ಲ, ಯಾಗಾರ ನೋಡ್ತಿರಲ್ಲ. ಥೋಡೆ ಕಮ್ಮಿ ಇದಾರೆ. ಮನೆ ಹೇಗಿದೆ ನಿಮ್ದು? ಹಿಂಗೆಲ್ಲ ಮನೆಗೆ ನೋಡಿ. ಮನೆಯಲ್ಲಿ ಕರೆಂಟ್ ಎಲ್ಲ ಇದೆಯಾ? ಲೈಟ್ ಇದೆಯಾ? ಲೈಟ್ ಅದ ಟಿವಿ ಇದೆಯಾ ಮನೆಯಲ್ಲಿ? ಬೇರೆ ಟಿವಿ ನೋಡ್ಕೊ. ಯಾವಾರ ಕಿಲಿ ಮಿಷನ್ ಅದ, 6 ಮಿಷನ್. ಓಕೆ. ಅಲ್ಲಿ ನೋಡ್ತೀವಿ. ಬೇರೆ ಕಡೆ ಹೋಗಿ ನೋಡ್ತಾರೆ. ಓಕೆ. ಅಲ್ಲೇನ ನಮ್ ತಮ್ಮ ಅಲ್ಲೇನ ಟಿವಿ ನೋಡ್ಲತ್ತಾನ. ಹಾ. ಬ್ಯಾಂಕ್ ಅಲ್ಲಿ ಏನಾದ್ರು ಅಕೌಂಟ್ ಏನಾದ್ರು ಓಪನ್ ಮಾಡಿಸಿದೀರಾ? ಮಾಡಿಸಿಲ್ಲ ರಮ್ಮ. ಏನು ಅಕೌಂಟ್ ಏನು ಇಲ್ವಾ? ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನೀವು ಏನಾದ್ರು ಇವರಿಗೆ ಫಸ್ಟ್ ಹೇಳ್ಬಿಡಿ. ನಿಮ್ದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತಾರಾ? ಮಂದಿ ರೊಕ್ಕ ಹಾಕ್ತಾರೆ. ಯಾಕಂದ್ರೆ ನಿಮಗೆ ಇದು ಫೋನ್ ಹಚ್ಲಾ ಬರಲ್ರಿ. ಅಕೌಂಟ್ ಅದಲ್ಲ, ಅಕೌಂಟ್ ಇದ್ರೆ ನಂಬರ್ ಕೊಡಿ. ಈಗ ನೋಡಿ, ಇವರು ಹೇಳಿದ ಪ್ರಕಾರ ಮೆಡಿಕಲ್ ಖರ್ಚು ನಾವು ನೋಡಿದ್ರೆ ವಾರದಲ್ಲಿ ಒಂದು 600 ರೂಪಾಯಿ ಬೇಕಾಗುತ್ತೆ. ಸೊ ಐ ಥಿಂಕ್ ನಮ್ಮಿಂದ ಇಷ್ಟು ಮಾಡಬಹುದು. ಅಂದ್ರೆ ನಿಮ್ಮಿಷ್ಟ, ಇವ್ರಿಗೆ ನೀವ್ ಎಷ್ಟ್ ಬೇಕು ಅಷ್ಟ್ ಹಾಕಿ. ಬರೀ ಇದಕ್ಕಂತಲ್ಲ, ಇವರಿಗೆ ಬೇರೆ ಸಹಾಯ ಕೂಡ ಬೇಕಾಗಿದೆ. ಮನೇಲಿ ಬೇರೆ ದುಡಿಮೆ ಮಾಡೋರು ಯಾರು ಇಲ್ಲ. ಈಗ ಇವರ ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾರಾದ್ರೂ ಒಬ್ರು ಮುಂದೆ ಬರ್ಲೇಬೇಕು. ಸೊ ಒಬ್ರಿಂದ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವೆಲ್ಲ ಕೈ ಜೋಡಿಸಿ. ಸೊ ಇವ್ರ ಅಕೌಂಟ್ ನಂಬರ್ ಇಸ್ಕೊಂತಾ ಇದೀನಿ ನಾನು, ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿ ಬ್ಯಾಂಕಿಗೆ ಹೋಗಿ ನೀವು ತಗೊಂತೀರಲ್ವಾ? ಫೋನ್ ಪೇ ಎಲ್ಲ ಯೂಸ್ ಮಾಡ್ತೀರಾ ನೀವು? ಫೋನ್ ಪೇ ನಂಗೆ ಬರಲ್ಲ. ಫೋನ್ ಎಲ್ಲ ಯೂಸ್ ಮಾಡಕ್ ಬರಲ್ಲ. ಸೊ ಡೈರೆಕ್ಟ್ ಬ್ಯಾಂಕಿಗೆ ಹೋದ್ರೆ ಕೊಡ್ತಾರಾ? ಈಗ ನೀವು ಹೊರಗಡೆ ಹೇಗ್ ಹೋಗ್ತೀರಾ? ಇವಾಗ ಈಗ ಇದು ನಿಮ್ ಮನೆ, ಚಿಂತಕಿಯಲ್ಲಿ ನಿಮ್ಮ ಮನೆ ಇದೆ. ಈಗ ನೀವು ಬೀದರಿಗೆ ಹೋಗ್ಬೇಕಂದ್ರೆ ಆಟೋ ಕಟ್ಕೊಂಡು ಹೋಗೋದು. ಒಂದು ಆಟೋದಲ್ಲಿ ಆಗುತ್ತಾ ನಿಮಗೆ ಜಾಗ ಎಲ್ಲ? ಆಟೋದಾಗ ಹೋಯ್ತಿ, ದೂರ ಹೋಗೋದು ಆಟೋ. ಬಸ್ಸಲ್ಲಿ ಯಾವತ್ತಾದ್ರೂ ಹೋಗಿದ್ದೀರಾ? ಬಸ್ಸಲ್ಲಿ ಹೋಗಕ್ ಆಗತ್ತಾ? ಓಕೆ, ಸರಿ. ಈಗ ಇವತ್ತು ನಾವು ಬಂದಿದ್ದಕ್ಕೆ ನಿಮಗೂ ಒಂದು ಉಪಕಾರ ಆಗ್ಬೇಕು. ಸೊ ನಿಮಗೆ 1 ತಿಂಗಳಿಗೆ ಆಗುವಷ್ಟು ಈ ಮೆಡಿಕಲ್ ಹೆಲ್ಪ್ ನಾನು ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಸಪೋರ್ಟರ್ಸ್ ಬೇರೆ ನೆಕ್ಸ್ಟ್ ಮಂತ್ ಇಂದ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನನ್ನ ಅಕೌಂಟ್ ಅಥವಾ ಸ್ಕ್ಯಾನರ್ ಯಾವ್ದು ಕೊಡ್ತಾ ಇಲ್ಲ. ಡೈರೆಕ್ಟ್ ಮಾರುತಿ ಅವ್ರದ್ದೇ ನಾನು ಅಕೌಂಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ಅವ್ರಿಗೆ ಹಾಕಿ, ಅವ್ರಿಗೆ ನಾಲೆಡ್ಜ್ ಇದೆ, ಬ್ಯಾಂಕಿಗೆ ಹೋಗಿ ಅದ್ರಲ್ಲಿ ಬಂದಿರುವಂತಹ ಅಮೌಂಟ್ನ ತಗೊಂಡ್ ಬಂದು ಅವರ ಮೆಡಿಕಲ್ ಏನ್ ಹೆಲ್ಪ್ ಇದೆ ಅವ್ರು ಮಾಡ್ಕೊಂತಾರೆ. ಓಕೆನಾ? ಸೊ ಇನ್ನು ಬೇರೆ ಏನಾದ್ರು ಹೇಳ್ಬಹುದಾ ನಿಮ್ ಬಗ್ಗೆ? ಬೆಂಗಳೂರಿಗೆ ಬರ್ತೀರಾ? ಬೆಂಗಳೂರಿಗೆ ಬರ್ತೀರಾ? ಬೆಂಗಳೂರು ನೋಡಿಲ್ಲಲ್ಲ? ಒಂದ್ಸಲ ಬಂದಿದ್ದ. ಓಕೆ, ಏನ್ ನೋಡಿದ್ರಿ ಅಲ್ಲಿ? ಏನಿಲ್ಲ, ಅದು ರಾಮಕೃಷ್ಣ ಇದ್ದ ನೋಡ್ರಿ ಒಂದ್ಸಲ.
ರಾಮಕೃಷ್ಣ ಹಾ. ಅಂದ್ರೆ ಇಸ್ಕಾನ್. ಇಸ್ಕಾನ್ ಟೆಂಪಲ್. ಹಾ, ಇಸ್ಕಾನ್ ಟೆಂಪಲ್ ಅಲ್ಲಿ ಬಂದಿಲ್ಲ, ಅವ್ರು ಕರ್ಸಿದ್ರು ಬಂದಿಲ್ಲ. ಹೋಗಿದ್ರಾ? ನಾನು ಹೇಗ್ ಹೋಗಿದ್ರಿ ಇಲ್ಲಿಂದ ಬೆಂಗಳೂರಿಗೆ? ಇಲ್ಲಿಂದ ಬಸ್ಸಿಗೆ, ಅಲ್ಲಿಂದ ಇದ್ರ ರೈಲಿಗೆ ಬಂದಿದ್ದು. ಅಲ್ಲ, ಬಸ್ಸಲ್ಲಿ ನಿಮಗೆ ಆ ಸೀಟಲ್ಲಿ ಕುತ್ಕೊಂಡು ಸಾಕಾಗಲ್ವಾ? ಒಂಥರ ಕಾಲೆಲ್ಲ ಸ್ವಲ್ಪ ಉದ್ದ ಎಲ್ಲ ಮಾಡ್ಬೇಕು. ಹಿಂದಿನ ಸೀಟಿಗೆ ಕೊಡ್ಬೇಕತ್ರಮ್ಮ, ನಡು ಬರಲ್ದ. ಈಗ ಅಲ್ಲೆಲ್ಲೋ ಇದ್ರಲ್ಲ, ಆ ಮನೆ ಯಾರ್ದು? ಅದು ನಮ್ ತಮ್ಮವ್ರದ್ದು. ತಮ್ಮವ್ರದ್ ಮನೆನಾ? ಫ್ಯಾನ್ ಇರ್ತಂತ ಅಲ್ಲಿ ಮುಗಿತೀವಿ. ಫ್ಯಾನ್ ಇದೆ. ಇಲ್ಲಿ డబ్బల్నే ఉండే కదా. తెలుగు కూడా మాట్లాడుತೀರಾ ಮನೆಯಲ್ಲಿ? తెలుగునే ಜಾಸ್ತಿ ಅಮ್ಮ. తెలుగునే ఎక్కువ ಆಡ್ತಾం ಕೂಡ, ಕನ್ನಡ ಯಾಕలేదు. ಈಗ ಬಟ್ಟೆ ಎಲ್ಲ ಹೇಗೆ ನಿಮ್ದು? ಬಟ್ಟೆ ಎಲ್ಲ ಹೊಲ್ಸ್ಬೇಕು ಅಂದ್ರೆ ಟೇಲರ್ ಹತ್ರ ಹೊಲ್ಸ್ತೀರಾ ಅಥವಾ ಹಿಂಗೆ? ನಾವು ಇದು ಪಂಜೆನೆ ಕಟ್ಕೋತೀವ್ರಿ. ಪಂಚೆ ಓಕೆ. ಇದು ಶರ್ಟ್ ಎಲ್ಲ? ಶರ್ಟ್ ಇದು ಟೇಲರಾ? ಟೇಲರ್ ಹೊಲಿತಾರೆ. ಎಷ್ಟು ತಗೊಂತಾರ ಒಂದ್ ಶರ್ಟಿಗೆ? 300. ಅಷ್ಟೇನಾ? ಪಾಪ ಆರಾಮ್ ಬೇರೆ ಇಲ್ಲ ಜಾಸ್ತಿ ಮಾತಾಡ್ಸಕ್ಕೆ. ನಂಗೆ ತಲೆ ಜಾಸ್ತಿ ಮಾತಾಡ್ಕೊಡಲ್ರಿ. ಹೌದು, ಓಕೆ. ನಾನು ಮಗು ತಲೆಗ ಅಷ್ಟು ದೊಡ್ಡ ಪಂಟಿ ಬಿದ್ದು ಇಲ್ಲಿ. ಯಾವಾಗ? ಆ ಕುರಿ ಕಾಯಿಲ್ಲ ದಿನಾಗ ಮತ್ತೆ ಹಾದರ್ಸಿ ಇಲ್ಲಿಂದ ಅಲ್ಲಿ ಹೋಗಿ ಬಿದ್ದಿದ್ದಾನ. ಅಲ್ಯಾಗ 2 ಸಲ ಕೈ ಮುರಿದೋಗ್ಯಾದ. ಅದ್ರ ಕಾರಣದಿಂದ ಎಲ್ಲ ಪೆಟ್ಟ ಹತ್ತಿ ನಮಗ್ ಜಾಸ್ತಿ ಮಾತಾಡ್ಬಿಡಲ್ಲ. ಆಗಿನ ಮೇಲೆ ನಮಗ್ ಜಾಸ್ತಿ ಮಾತಾಡ್ಬಿಡಲ್ಲ. ಅವ್ರ ಏನ್ ಹೇಳ್ತಿದಾರಂದ್ರೆ, ಒಂದ್ 2-3 ಸಲ ಅವ್ರ ಜೊತೆ ಬ್ಯಾಡ್ ಇನ್ಸಿಡೆಂಟ್ ಆಗಿದೆ. ಒಂದು ಮರದ ರಂಬೆ ಬಿದ್ದಿದೆ ಅಂತೆ ತಲೆ ಮೇಲೆ, ಮತ್ತೆ ಕುರಿ ಕಾಯುವಾಗ ಅಲ್ಲೂ ಕೂಡ ಏನೋ ಘಟನೆ ಆಗಿದೆ. ಮತ್ತೆ ಇಲ್ಲೆಲ್ಲೋ ಚರಂಡಿ ಹತ್ರ ಬಿದ್ದಿದ್ದೀರಲ್ವಾ, ಅಲ್ಲೂ ಕೂಡ ಬಿದ್ದಿದ್ದಾರೆ, ಕೈ ಮುರಿದೋಗಿದೆ ಅಂತೆ. 2-3 ಸಲ ಬಿದ್ದಿ, ಅದ್ ನಮಗ ಜಾಸ್ತಿ ಮಾತಾಡ್ಬಿಡಲ್ಲ. ಹಾಗಾಗಿ ಓಕೆ, ಬನ್ನಿ ನಮ್ಮೂರಿಗೆ, ಚಿಕ್ಕಮಂಗ್ಳೂರಿಗೆ. ನಿಮ್ ಚಿಕ್ಕಮಂಗ್ಳೂರ್ ಅದ? ನಮ್ದು ಚಿಕ್ಕಮಂಗ್ಳೂರು ಊರು. ನಾವ್ ಉಡುಪಿ ಹೋಗಿದ್ದಾರಿ ಒಂದ್ಸಲ. ಹೋಗಿದ್ರ ಉಡುಪಿಗೆ? ಏನಕ್ ಹೋಗಿದ್ರಿ? ಅಲ್ಲಿ ಏನೋ ದೇವ್ರದು ಇದಿತ್ತು ಫಂಕ್ಷನ್, ಅಲ್ಲಿ ಹೋಗಿದ್ದೆವು. ಕೃಷ್ಣ ಟೆಂಪಲ್. ಹಾ, ಕೃಷ್ಣ ಟೆಂಪಲ್ ನೋಡಿ, ಉಡುಪಿಗೆ ಬಂದಿದ್ರಂತೆ, ಕೃಷ್ಣ ಟೆಂಪಲ್ ಗೆ ಬಂದಿದ್ದಾರೆ. ಆಮೇಲೆ ಮತ್ತ ಮೂಡುಬಿದ್ರಿಗೆ ಒಂದ್ಸಲ ಹೋಗಿದ್ದೆ. ಪರವಾಗಿಲ್ಲ, ಟ್ರಾವೆಲ್ ಮಾಡಿದ್ದಾರೆ, ಓಡಾಡಿದೀರಾ, ಗುಡ್. 2-3 ಸಲ ಹೋಗಿದ್ದೆ ಅಲ್ಲಿ ಕಾರಣದಿಂದ ಥೋಡೆ ನಮ್ಮ ಹುಡುಗನ ಅವನಿಗೆ ಫೋನ್ ಬಂದಿತ್ತು, ಕರ್ಕೊಂಡ್ ಬಾ ಅಂದ್ರ ಅವ್ರು ಬಂದಿದ್ರು ಗಾಡಿ ತಗೊಂಡ್. ಅವ್ರು ಒಯ್ದಾರೆ ಇಲ್ಲಿ. ಮೂಡುಬಿದ್ರಿಗೆ ಒಂದ್ಸಲ, ಉಡುಪಿಗೆ ಒಂದ್ಸಲ. ಇದೊಂದ್ ಸ್ವಲ್ಪ ವಾಸಿ ಆದ್ರೆ ನಿಮಗ್ ಚೆನ್ನಾಗ್ ಆಗದಲ್ವಾ? ಇದು ಏನ್ ಚಂದ ಆಗ್ಲತ್ರಿ, ಆಗಲಂಟು ಬಹಳ ತಕ್ಲೀಫ್. ಒಳಗ ನರ ಸರಿ ಹಿಂಗ ಎಳಿತಾ ಇರತ್ತಲ್ವಾ? ಎಳಿತಾ ಇರ್ತಾವ, ನಡಿಗುಡಲು ಒಳಗಿನ ನೀರ್ ಬರ್ತವೆ. ಇದು ಯಾವಾಗ ಶುರು ಆಗಿದೆ ಅಂತ ಹೇಳಿದ್ರಿ? ಒಂದ್ ಮನುಷ್ಯ ಇಟ್ಟಿಟ್ಟೆ ಮದ್ದು ಕೊಟ್ಟಿದ್ದ, ಹೊಟ್ಟೆ ಕೊಂಡಿದ್ದ, ಹಿಂಗಾಗಿ ಅದ್ರದ್ದು ಸೈಡ್ ಎಫೆಕ್ಟ್ ಆಗಿರೋದಾ? ಒಳಗಿನ ಅವಂಗ ತೊಡೆ ಆರಾಮಿದ್ದಿಲ್ಲ ಅಲ್ರಿ, ಆಗು ಅವ್ರ ಕಮ್ಮಿ ಮಾಡ್ತಾ ಅಂತ ಕೊಟ್ಟಾರ. ನಾವು 11 ದಿನ ಕುಡಿಯೋರಿಗೆ ಹಿಂಗ್ ಹೊಡೆದಾಗ ನೋಡ್ರಿ, ಏನೋ ಒಂದು ಸೈಡ್ ಮೆಡಿಸಿನ್ಸ್ ಸೈಡ್ ರಕ್ತ ಬಿಟ್ಟು ಸಂಡಾಸ್ದಾಗ ಹಾಗೆ ಹಿಂಗಾಗಿ ನೋಡ್ರಿ. ಇವ್ರೇನ್ ಹೇಳ್ತಿದಾರೆ ಅಂದ್ರೆ, ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಅವರ ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ಬಂದಿದೆ, ಕೊಡಿ. ಇದು ಇವ್ರದೇನಾ? ಅಮ್ಮ ನೀವ್ ಇಲ್ಲಿ ಬಂದ್ಬಿಡಿ. ಹಾ, ಮಾಡಿ ಅಮ್ಮ, ಇಲ್ಲಿ ಬನ್ನಿ. ಸೊ ನೋಡಿ, ಪಾಸ್ಬುಕ್ ಅಮ್ಮ ಕೊಟ್ಟಿದ್ದಾರೆ. ಈ ಪಾಸ್ಬುಕ್ ನ ಸ್ಕ್ರೀನ್ ಶಾಟ್ ನಾನು ಹಾಕ್ತೀನಿ. ಸೊ ಪ್ಲೀಸ್, ನಮ್ಮ ವ್ಲಾಗ್ ಅಲ್ಲಿ ಈ ರೀತಿ ಕೆಲಸಗಳು ನಡೀಲಿ. ನಮ್ಮ ಕೈಯಿಂದ ಇಷ್ಟಂತೂ ಮಾಡ್ಬೋದು ಖಂಡಿತ. ಸೊ ಈ ಮಂತಿನ ಫುಲ್ ನಾನು ಮಾಡ್ತೀನಿ. ಪ್ರತಿ ತಿಂಗಳು ಇವರಿಗೆ ಇಷ್ಟ ಆಗ್ಬಹುದು ಅಂತ ಯಾರಿಗೆ ಅನ್ಸುತ್ತೆ ಅವರು ಪ್ರತಿ ತಿಂಗಳು ಒಂದು ಹೆಲ್ಪ್ ಮಾಡಕ್ಕೆ ಮುಂದೆ ಬನ್ನಿ, ಓಕೆನಾ? ಈ ಡೀಟೇಲ್ ಹಾಕ್ತೀನಿ. ಅಮ್ಮ, ಇವರ ಬ್ಯಾಂಕ್ ಅಕೌಂಟು ನಾವು ನಮ್ಮ ಕೆಲವರು ತುಂಬಾ ಅಂದ್ರೆ ಹೆಲ್ಪ್ ಮಾಡಕ್ ಮುಂದೆ ಬರೋರು ಬರ್ತಾರೆ. ಈಗ ಆಲ್ರೆಡಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ನಾನು ಅದನ್ನ ಈ ಕ್ಷಣದಲ್ಲಿ ಹೇಳ್ಬಹುದಾ ಇಲ್ಲ ಗೊತ್ತಿಲ್ಲ. ರೀಸೆಂಟ್ ಆಗಿ ಕುದುರೆಮುಖ ಅಂತ ಒಂದು ಹಳ್ಳಿ ಇದೆ. ಕುದುರೆಮುಖ ಊರು ನಿಮಗೆ ಗೊತ್ತಿರ್ಬೋದು. ನಮ್ಮೂರಲ್ಲಿ ಕುದುರೆಮುಖ ಅಂತ ಇದೆ ಮಾರುತಿ ಅವರೇ. ಅಲ್ಲಿ ಒಂದು ಹಳ್ಳಿ 20 ವರ್ಷದ ಹಿಂದೆ ಅದು ಕ್ಲೋಸ್ ಆಯ್ತು. ಲೇಬರ್ಸ್ ಕಾಲೋನಿ ಅಂತ ಇದೆ. ಸಮ್ಮರ್ ಕ್ಯಾಂಪ್ ನಡೀತಿದೆ ಮಕ್ಕಳಿಗೋಸ್ಕರ. ಸೊ ಅವರಿಗೆ 20,000 ರೂಪಾಯಿ ಹಾಕಿದ್ರು. ಅವ್ರು ಅಬುದಾಬಿಯಲ್ಲಿ ಕೆಲಸ ಮಾಡ್ತಿರೋರು, ಒಬ್ರು ಕನ್ನಡಿಗರು, ಅವ್ರ ಹೆಸರು ನೂತನ್ ಅಂತ. ಹಿಂಗೆ ಒಂದು ವಿಡಿಯೋ ಮಾಡಿದ್ದೆ, ಅವ್ರು ಇಮಿಡಿಯೇಟ್ ಹೆಲ್ಪ್ ಮಾಡಿದ್ರು. ಅದರಿಂದ ಆ ಮಕ್ಕಳು ತುಂಬಾ ಖುಷಿ ಪಟ್ಟಿದ್ದಾರೆ. ಮತ್ತೆ ಕುದುರೆಮುಖದಲ್ಲಿ ಇವಾಗ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಸೊ ಹಾಗೆ ನಾವ್ ಈ ಬ್ಲಾಗ್ ಏನ್ ಮಾಡ್ತಾ ಇದೀವಿ, ಬರೀ ಟ್ರಾವೆಲ್ ಅಂತಲ್ಲ, ಈ ರೀತಿ ಏನಾದ್ರು ವಿಷಯಗಳು ಬಂದಾಗ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾನು ಕೈ ಜೋಡಿಸ್ತೀನಿ, ನನ್ ಜೊತೆ ನೀವು ಸಹ ನಿಮ್ಮಿಂದ ಆಗುವಷ್ಟು ನೀವು ಹೆಲ್ಪ್ ಮಾಡಬಹುದು. ಓಕೆನಾ? ಸದ್ಯಕ್ಕೆ ನಿಮಗೆ ತೊಂದ್ರೆ ಏನಿದೆ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು. ಆಮೇಲೆ ಗೊತ್ತಿಲ್ಲ, ಇರೋಷ್ಟು ದಿನ ಖುಷಿಯಾಗಿದ್ರೆ ಸಾಕು, ಅಷ್ಟೇ ಅಲ್ವಾ? ಓಕೆನಾ?
ಸರಿ ಹುಷಾರು. ಹಾ ಹಾ ಓ ಹೇಳಕ್ಕೆ ಕಷ್ಟ ಆಗುತ್ತೆ. ಇತ್ತಾಗುತ್ತಾ ನಿಮಗೆ? ಹಾ ಆಗ್ತದೆ. ಹಾ ಹಾ ಕರೆಕ್ಟ್ ನಿಮ್ ಹೈಟಿಗೆ ಇದೆ ಅಲ್ವಾ ಇದು? ಹೌದು. ನಂದು ಮತ್ತೆ ಇವ್ರದ್ದು ಹೈಟ್ ನೋಡಿ ಹೇಗಿದೆ. ನಂದು 5.1. ನಿಮ್ದು ಹೈಟ್ ಎಷ್ಟಿದೆ? 7.5. ಹಾ ಹೌದಾ? ನಮ್ಗೆ ಹಂಗ ಅಲ್ಲ ಬರಲ್ದು. ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಓಕೆ ನೋಡಿ, ನಂದು ಈಗ 5.1. ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಗೂಗಲ್ಲೇ ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ರಿಪೋರ್ಟರ್ಸ್, ನ್ಯೂಸ್ ಚಾನೆಲ್ಸ್ ಇವರ ಬಗ್ಗೆ ಇಂಟರ್ವ್ಯೂ ಕವರ್ ಮಾಡಿದ್ದಾರೆ. ಸೊ ಅವರು ಪ್ರೊಫೆಷನಲ್ ಆಗಿ ಇನ್ಫಾರ್ಮೇಶನ್ ಹಾಕಿರ್ತಾರೆ. ಈಗ ನಾವಿಲ್ಲಿ ಹೀಗೆ ನೋಡಕ್ ಆಗಲ್ಲ. ಓಕೆನಾ? ಸೊ ಕಷ್ಟ ಆಗುತ್ತೆ. ಒಂದು ಹೇಳದ್ ಮರ್ತೆ, ಈ ಹಳ್ಳಿ ಹೆಸರು ಚಿಂತಕಿ ಅಂತ. ಅವ್ರದ್ದು ಒಂದು ಸ್ಪೆಷಲ್ ಇದೆ ಗೊತ್ತಾ? ಹಾವು ಕಚ್ಚಿದ್ರೆ ಇವ್ರಿಗೆ ಹಾ ಇಲ್ಲಿ ತುಂಬಾ ಸ್ಪೆಷಲ್ ಅದು ಒಂದು. ಓ ಹೌದಾ? ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆಗದಿದ್ರು ಇಲ್ಲಿ ಬಂದ್ಮೇಲೆ ಜೀವ ಉಳಿಯುತ್ತೆ. ನೋಡ್ಬೋದಾ ಅದನ್ನ? ಏನೋ ಗೊತ್ತಿಲ್ಲ, ಕೇಳಿದೀನಿ ಅಷ್ಟೇ, ಹೋಗಿಲ್ಲ ಇನ್ನು. ಹೌದಾ? ಎಲ್ಲಿದೆ? ಇಲ್ಲಿ ಕೆಳಗ್ ಕೊಡ್ತಾರ ಮೊದ್ಲು. ಸರಿ ಬಿಡಿ, ಅಲ್ಲೂ ಅಂದ್ರೆ ಹೋಗಿ ಯಾವಾಗ್ಲೂ ನೋಡ್. ಮಂದಿ ಇರ್ತಾರೆ. ಹಾ ಯಾಗಬಿ ಇರ್ತಾರ. ಅಂದ್ರೆ ಜನ ಇರ್ತಾರಂತ ಅಲ್ಲಿ ಇನ್ನು ಕೂಡ. ಇಲ್ಲಿ ಹೋಗ್ಬಿಟ್ಟು ಗುಡಿ ಅವ ನೋಡ್ರಿ ಬರ್ಲತ್ತರು, ಹಾ, ಅಲ್ಲಿ ಕೊಡ್ತಾರ ಮೊದ್ಲು. ಅಂದ್ರೆ ಈ ಊರು ಫೇಮಸ್ ಇರೋದೇ ಹಾವು ಕಚ್ಚಿದಾಗ. ಅದು ಅದರಿಂದ ಅಂದ್ರೆ ಹೆಂಗಿದೆ ಬೆನಿಫಿಟಬಲ್ ಅಂದ್ರೆ Okay. ಅಲ್ಲಿ ತುಂಬಾ ಫೇಮಸ್ ಇದೆ ಹೆಸರು. ಓಕೆ ಓಕೆ. ಹಾ ಚಿಂತಕ್ಕೆ ಅಂದ್ರೆ ತುಂಬಾ ಫೇಮಸ್. ಹಾ ಸರ್ ನಮಸ್ತೆ. ನಮಸ್ಕಾರ. ಮಲಗಿದ್ರಿ ಅನ್ಸುತ್ತೆ. ಹೌದ್ರಿ. ಸಾರಿ ಡಿಸ್ಟರ್ಬ್ ಮಾಡಿದ್ವಿ. ಓಕೆ, ಈಗ ಫೋನ್ ಪೇ ನಂಬರ್ ಯಾರ್ದಿದೆ?